ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಖತ್ ಟೇಸ್ಟಿಯಾಗಿರೋ ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ. ಏನಪ್ಪ ಅದು ಅಂದರೆ ಮಟನ್ ಕುರ್ಮಾ. ಈ ರೆಸಿಪಿ ಮಟನ್ ಇಷ್ಟಪಡೋರಿಗೆ ಮಾತ್ರ ಅಂತಲೇ ನಾನು ಹೇಳ್ತೀನಿ. ಈ ಮಟನ್ ಕುರ್ಮಾ ತುಂಬ ಫೇಮಸ್ಸು ಹಾಗೂ ಪಾಪ್ಯುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಇದರಲ್ಲಿ ಮಾಡೋ ವಿಧಾನ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಅಷ್ಟೇ. ಬನ್ನಿ ಹಾಗಾದರೆ ಇಷ್ಟು ಟೇಸ್ಟಿ ಡೆಲಿಷಿಯಸ್ ಆಗಿರೋ ಮಟನ್ ಕುರ್ಮನ ಯಾವ ಥರ ಮಾಡೋದು ಅಂತ ಒಂದ್ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ. ಇಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ ನಂತರ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ಈ ಬಿರಿಯಾನಿಗೆಲ್ಲ ಯಾವ ಥರ ಕಟ್ ಮಾಡ್ತೀವಿ ಆ ಥರ ಈರುಳ್ಳಿನ ಕಟ್ ಮಾಡಿ ಇದನ್ನ ಬ್ರೌನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಬ್ರೌನ್ ಆಗಲ್ಲ, ಲೈಟ್ ಬ್ರೌನ್ ಅಂತಾರಲ್ವ ಆ ಥರ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 6 ಈರುಳ್ಳಿನ ತೊಗೊಂಡಿದ್ದೀನಿ. 6 ಈರುಳ್ಳಿನ ಕಟ್ ಮಾಡಿ ಈ ಥರ ಬಿರಿಯಾನಿಗೆ ನಾವು ಫ್ರೈ ಮಾಡ್ಕೊಳ್ತೀವಲ್ಲ ಆ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ. ನಾನು 2 ಟ್ರಿಪ್ಪು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ 2 kg ಮಟನ್ ಅಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೀರು ಸೋರ್ಸೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಎಣ್ಣೆಗೆ ಈ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ ಒಂದು ಸಲ ಎಣ್ಣೆಗೆ ಸೇರಿಸಿದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಿಂಕ್ ಕಲರೆಲ್ಲ ವೈಟ್ ಕಲರ್ಗೆ ಟರ್ನ್ ಆಗಬೇಕಲ್ವ, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಲಿಡ್ ಕವರ್ ಮಾಡಿ ಒಂದು 5ರಿಂದ 7 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ಫ್ರೈ ಆಗಿದ್ದ ಆನಿಯನ್ ಎಲ್ಲ ಇವಾಗ ಗರಿ ಗರಿ ಅನಿಸ್ತಾ ಇದೆ. ಈ ಪೇಪರ್ ಟಿಶ್ಯೂ ಹಾಕಿರೋದ್ರಿಂದ ಆಯಿಲ್ ಎಲ್ಲ ಪೇಪರ್ ಟಿಶ್ಯೂಲೆಲ್ಲ ಹೀರ್ಕೊಂಡಿದೆ. ಈ ಕಡೆ ನೋಡಿ 5ರಿಂದ 7 ನಿಮಿಷ ಆಗಿದೆ. ಮಟನ್ನಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಪ್ರೋಸೆಸ್ಸಲ್ಲಿ ನಾವು ಸ್ಪೈಸಸ್ಸು ಮತ್ತು ಏನೇನು ಹಾಕಬೇಕು ಎಲ್ಲನೂ ಇವಾಗಲೇ ಹಾಕಬೇಕಾಗುತ್ತೆ. ಇವಾಗ ನಾನು 4 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ 2 kg ಮಟನ್ನ ತೊಗೊಂಡಿದ್ದೀನಿ. 1 kg ಮಟನ್ ಆದರೆ 2 ಸ್ಪೂನಷ್ಟು ಸಾಕಾಗುತ್ತೆ. 2 kg ಆಗಿರೋದ್ರಿಂದ ನಾನು 4 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಉಪ್ಪು ಸೇರಿಸ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಇದು ಈ ಮಟನ್ ನೀರಿಗೆ ಹೊಂದ್ಕೊಳ್ಳೋ ಥರ ನಾವು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಚಿಲ್ಲಿ ಪೌಡರು ಅಂದರೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಬೋದು. ಚಿಲ್ಲಿ ಪೌಡ್ರು ಸೇರಿಸ್ಕೊಂಡಿದ ನಂತರ ಒಂದು 3/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ಟರ್ಮರಿಕ್ಕು. ನೆಕ್ಸ್ಟು ಧನಿಯಾ ಪುಡಿ 4 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಮಟನ್ 2 kg ತೊಗೊಂಡಿರೋದ್ರಿಂದ ಈ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಪೌಡ್ರುಗಳನ್ನೆಲ್ಲ ಹಾಕ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಲಿಡ್ ಕವರ್ ಮಾಡಿ ಒಂದು 5 ನಿಮಿಷ ನಾವು ಈ ಮಟನ್ನ ಬೇಯಿಸ್ಕೊಳ್ಳೋಣ. ಅಲ್ಲಿವರೆಗೂ ನಾನೊಂದು ಮಸಾಲ ಪೌಡ್ರು ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇ ಲೀಫ್ ಅಂದರೆ ಬಿರಿಯಾನಿ ಎಲೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇ ಲೀಫ್ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಒಂದು 3 ಚಕ್ಕೆ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಲವಂಗ, ನಾನೊಂದು 10 ಲವಂಗ ಇರ್ಬೋದು, ಮತ್ತು ಏಲಕ್ಕಿ ಕೂಡ ಒಂದು 10 ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಜಾವಿತ್ರಿ ಸೇರಿಸ್ಕೊಂಡಿದ್ದೀನಿ, ಅಂದರೆ ಮೇಸ್ ಅಂತ ಹೇಳ್ತಾರಲ್ವ ಅದು ಒಂದು 2 ಸೇರಿಸ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಸೇರಿಸ್ಕೊಳ್ಬಾರ್ದು. ಅದಾದ ನಂತರ ಕಾಳು ಮೆಣಸು ಒಂದು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಜೀರಿಗೆ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಕರಿ ಏಲಕ್ಕಿ ಅಂತ ಹೇಳ್ತಾರಲ್ವ ಅದನ್ನು 1-2 ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವೂ ಚೆನ್ನಾಗಿ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದೆಲ್ಲ ಡ್ರೈ ಆಗಿ ಹುರ್ಕೊಂಡಿದ ನಂತರ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 1/4 ಸ್ಪೂನ್ಗಿಂತ ಕಮ್ಮಿ, ಟೀ ಸ್ಪೂನ್ಗಿಂತ ಕಮ್ಮಿ ಇರೋದು ನಟ್ಮಗ್ ಪೌಡ್ರು ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಪುಡಿ ಮಾಡ್ಕೊಂಡಿದ ನಂತರ ನೋಡಿ ಇಲ್ಲಿ ಮಟನ್ ಕೂಡ ಆಲ್ಮೋಸ್ಟ್ ಬೆಂದಿದೆ. ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ ಅಲ್ವಾ. ಈ ಸಮಯದಲ್ಲಿ ನಾನು ಕುರ್ಮಾ ಮಸಾಲ ಮಾಡ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಎಲ್ಲನೂ ನೀಟಾಗಿ
ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೀವು ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ. ರುಚಿಯಲ್ಲಂತೂ ನೀವು ಮಾತಾಡೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ ಕವರ್ ಮಾಡಿ ಮತ್ತೆ ಒಂದು 10 ನಿಮಿಷ ನಾವು ಮಟನ್ನ ಬೇಯಿಸ್ಕೊಳ್ಳೋಣ. ಅಲ್ಲಿವರೆಗೂ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 20 ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಳ್ತಾ ಇಲ್ಲ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇದು ಆಮೇಲೆ ಸೇರಿಸ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲ ಸೇರಿಸ್ಕೊಂಡಿದ ನಂತರ ನುಣ್ಣಗೆ ರುಬ್ಕೊಳ್ಬೇಕು. ಈ ಗೋಡಂಬಿ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಈ ಕೊರ್ಮಾದಲ್ಲಿ ಬರೀ ಎಣ್ಣೆನೇ ಮೇಲ್ಗಡೆ ತೇಲ್ತಾ ಇರುತ್ತೆ. ಈ ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ನಮಗೆ ಅಷ್ಟು ಆಯ್ಲಿ ಮೇಲ್ಗಡೆ ಕಾಣೋದಿಲ್ಲ. ಕೆಲವು ಕಡೆ ಕುರ್ಮಾ ನಾವು ನೋಡುವಾಗ ಆಯ್ಲಿನೇ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ಗ್ರೇವಿ ಏನೂ ಕಾಣಿಸೋದೇ ಇಲ್ಲ. ಹಾಗಾಗಿ ಈ ಥರ ಗೋಡಂಬಿ ಹಾಕುವಾಗ ನಾವು ಆಯ್ಲಿ ಜಾಸ್ತಿ ಕಾಣಿಸೋದಿಲ್ಲ. ನಾನು ಹೇಳಿದ್ನಲ್ಲ ಈರುಳ್ಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ಅಂತ. ಇವಾಗ ಉಳಿದಿದ್ದು ಫ್ರೈಡ್ ಆನಿಯನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ. ಮೊಸರು ಸೇರಿಸ್ಕೊಂಡಿದ್ದ ನಂತರ ನೀಟಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮೊಸರಲ್ಲಿ ಲಮ್ಸ್ ಇರುತ್ತಲ್ಲ, ಅದು ಯಾವುದೂ ಇರಬಾರ್ದು. ಎಲ್ಲ ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಬರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ ನಂತರ ನೋಡಿ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ತಾ ಇದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕುರ್ಮಾದು. ನೋಡಿ ಮಟನ್ ಕುರ್ಮಾ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಸಮಯದಲ್ಲಿ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ಬೇಕಾಗತ್ತೆ. ಬಟ್ ಕುರ್ಮಾದು ರಿಯಲ್ ಕಲರ್ ಬರಬೇಕು ಅಂದರೆ ಈ ಮೊಸರು ಮತ್ತು ಗೋಡಂಬಿ ಪೇಸ್ಟ್ ಹಾಕ್ತೀವಲ್ವ, ಆವಾಗಲೇ ಅದು ರಿಯಲ್ ಕಲರ್ ಬರೋದು. ಬಟ್ ನಾವು ಮಟನ್ನ ಇಲ್ಲಿ ನಾವು 80 to 90% ಬೆಂದಿರಬೇಕು ಚೆನ್ನಾಗಿ. ಅದಾದಮೇಲೆ ನಾವು ಈ ಏನು ಪೇಸ್ಟ್ ಇರುತ್ತಲ್ವ ಅದನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಈ ಪೇಸ್ಟ್ ಸೇರಿಸ್ಕೊಂಡಿದ ನಂತರ ಮಟನ್ ಬೇಯೋದು ತುಂಬ ಲೇಟ್ ಆಗುತ್ತೆ. ನೀವಿಲ್ಲಾಂದರೆ ಪಾತ್ರೆಯಲ್ಲಿ ನಿಮಗೆ ಲೇಟ್ ಆಗುತ್ತೆ ಬೇಗ ಮಾಡ್ಕೋಬೇಕು ಅಂದರೆ ನೀವು ಕುಕ್ಕರಲ್ಲಿ ಕೂಡ ಈ ಪ್ರೊಸೀಜರ್ನ ಮಾಡ್ಕೊಳ್ಬೋದು. ಇದೆಲ್ಲ ಆದ ನಂತರ ಲಿಡ್ ಕವರ್ ಮಾಡಿ ಒಂದು 10 ನಿಮಿಷ ನಾವು ಮಟನ್ನ ಬೇಯಿಸ್ಕೊಳ್ಬೇಕು. ನೋಡಿ 10 ನಿಮಿಷ ಆದಮೇಲೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಗ್ರೇವಿಯಿಂದ. ಈ ಸಮಯದಲ್ಲಿ ನೀವು ಕೇವರ ಎಸೆನ್ಸ್ ಕೂಡ ನೀವು ಸೇರಿಸ್ಕೊಳ್ಬೋದು. ಜಾಸ್ತಿ ಬೇಡ, ಒಂದು 2ರಿಂದ 3 ಡ್ರಾಪ್ ಅಷ್ಟೇ ಸೇರಿಸ್ಕೊಳ್ಬೇಕು. ಜಾಸ್ತಿ ಸೇರಿಸ್ಕೊಂಡ್ರೆ ಅದ್ರದ್ದು ಎಸೆನ್ಸ್ ಫ್ಲೇವರೇ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇದಿಷ್ಟೇ ಮಟನ್ ಕುರ್ಮಾ ಮಾಡೋ ವಿಧಾನ. ನೋಡಿದ್ರಲ್ಲ ಎಷ್ಟು ಟೇಸ್ಟಿ ಡೆಲಿಷಿಯಸ್ ಆಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿದ್ರಲ್ಲ ಮಟನ್ ಕುರ್ಮಾ ಮಾಡೋದು ಯಾವ ಥರ ಅಂತ. ಹಾಗಿದ್ರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.